ಸರಿಪಡಿಸೋದಕ್ಕೆ ಸುಮಾರು 8 ಜನ ಅಲ್ಲಿ ಮೇಲೆ ಹೋಗಿ ಸರಿಪಡಿಸುವ ಪ್ರಯತ್ನ ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಮುಂಜಾಗ್ರತೆ ಸರಿಯಾಗಿ ತಗೊಂಡಿಲ್ಲ ಕಾರಣದಿಂದ ಅಲ್ಲಿದ್ದ ಕಾನ್ಸಂಟ್ರೇಟೆಡ್ ಹಾಟ್ ಶುಗರ್ ಲಿಕ್ವಿಡ್ ಈ 8 ಜನ ಮೇಲ್ಗಡೆ ಚೆದರಿ ಬಿದ್ದಿತ್ತು. ತಕ್ಷಣ ಅಲ್ಲಿಂದು ಸ್ವಲ್ಪ ಟೈಮಲ್ಲಿ ಮೇಲೆ ಎಂದು ಕೆಳಗೆ ಇದು ಆಗಿರೋದು ಸುಮಾರು ಒಂದು 4 ಫ್ಲೋರ್ ಹೈಟ್ಗಿಂತ ಮೇಲೆ ಅಲ್ಲಿ ಆಗಿರುತ್ತದೆ. ಸೊ ಅಲ್ಲಿಂದು ತಕ್ಷಣ ಮಾಹಿತಿ ಬಂದಾದ ಮೇಲೆ ಲೋಕಲ್ ಸ್ಥಳೀಯ ಪೊಲೀಸರು, ಮುರುಗೋಡು ಇನ್ಸ್ಪೆಕ್ಟರ್ ಮಠಪತಿ, DSP ಚಿದಂಬರ ಅವರಲ್ಲಿ ಸ್ಥಳಕ್ಕೆ ಹೋಗಿದ್ದಾರೆ. ಘಟನೆ ಗೊತ್ತಾದ ನಂತರ ಇಮಿಡಿಯೇಟ್ಲಿ ಎಲ್ಲರೂ ಹಾಸ್ಪಿಟಲ್ ಅಲ್ಲಿ ಕೆಲವೊಂದರೆ ಫಸ್ಟ್ ಏಡ್ಗಾಗಿ ಬೈಲಹೊಂಗಲಕ್ಕೆ ಹೋಗಿ ಉಳಿದವರನ್ನು KLE ಹಾಸ್ಪಿಟಲ್ಗೆ ತಕ್ಷಣ ಶಿಫ್ಟ್ ಮಾಡಲಾಗಿದೆ. 8 ಜನಕ್ಕೆ ಆವಾಗ ಗಂಭೀರವಾದ ಗಾಯಗಳಾಗಿರುತ್ತದೆ. ಆವಾಗಲೇ ಬರುವಾಗಲೇ ಒಂದು 3 ಜನಕ್ಕೆ ಡೆತ್ ಆಗಿರೋದಾಗಿ ಡಾಕ್ಟರ್ ಆದಮೇಲೆ ಡಿಕ್ಲೇರ್ ಮಾಡಿರ್ತಾರೆ. 5 ಜನಕ್ಕೆ ಗಂಭೀರವಾದ ಗಾಯ ಆಗಿರ್ತದೆ. ಅದರಲ್ಲಿ ಕೂಡ 4 ಜನ ಈಗ ತೀರ್ಕೊಂಡಿದ್ದಾರೆ. ಒಟ್ಟು 8 ಜನಕ್ಕೆ ಗಂಭೀರವಾದ ಗಾಯ ಆಗಿರೋದಲ್ಲಿ 7 ಜನ ಈಗ ತೀರ್ಕೊಂಡಿದ್ದಾರೆ. ಇನ್ನು ಒಬ್ಬರು ಅವರು ಕೂಡ ಗಂಭೀರವಾದ ಗಾಯ ಇರ್ತದೆ. ಇದರಲ್ಲಿ ಡೀಟೇಲ್ ಹೇಳಬೇಕಾದ್ರೆ ಅಕ್ಷಯ್ ಸುಭಾಷ್ ಇವರಿಗೊಂದು 48 ವಯಸ್ಸು, ಇವರು ಬಾಲ್ಕೋಟೆಯವರು. ದೀಪಕ್ ನಾಗಪ್ಪ ನಮ್ಮ ಬೈಲಹೊಂಗಲ್ ಬೆಳಗಾವಿಯವರು. ಸುದರ್ಶನ್ ಮಹಾದೇವ್ ಇವರು ಖಾನಾಪುರ್ ಬೆಳಗಾವಿ. ಮಂಜುನಾಥ್ ಮಡಿವಾಳಪ್ಪ ಬೈಲಹೊಂಗಲ್ ಬೆಳಗಾವಿ. ಮಂಜುನಾಥ್ ಗೋಪಾಲ್ ಇವರು ಅತ್ತನಿ ತಾಲೂಕು ಬೆಳಗಾವಿ. ಗುರುಪಾದಪ್ಪ ಜಮಖಂಡಿ ಬಾಗಲಕೋಟೆ ಜಿಲ್ಲೆ. ಭರ್ತೇಶ್ ಬಸಪ್ಪ ಇವರು ಗೋಕಾಕ್ ತಾಲೂಕು ಬೆಳಗಾವಿ ಡಿಸ್ಟಿಕ್. ಗಂಭೀರವಾದ ಗಾಯಪಡಿಸಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿರುವವರು ರಾಘವೇಂದ್ರ ಮಲ್ಲಪ್ಪ ಇವರು ಬೆಳಗಾವಿ ಜಿಲ್ಲೆಯವರು. ಇವರಿಗೆ ಈಗ ತೀವ್ರ ಚಿಕಿತ್ಸೆ ICU ಯೂನಿಟಲ್ಲಿದ್ದಾರೆ. ಈ ಘಟನೆ ಸಂಬಂಧವಾಗಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ FIR ದಾಖಲಾಗಿದೆ, ವಿಚಾರಣೆ ನಡೀತಾ ಇದೆ. ಈ ಘಟನೆಯಲ್ಲಿ ನಾವು 4/2026 ನಾವು ಆಲ್ರೆಡಿ FIR ಮಾಡಲಾಗಿದೆ. ಈ ತನಿಖೆಯಲ್ಲಿ ಮುಖ್ಯ ಕಾರಣ ಅವ್ರು ಏನು ಹೇಳಿರ್ತಾರೆ ಅಂದ್ರೆ, ಲೋಪಗಳು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡಿರಬೇಕಾಯಿತು. ಅಟ್ಲೀಸ್ಟ್ ಇಂಥ ಒಂದು ಕಾನ್ಸಂಟ್ರೇಟೆಡ್ ಶುಗರ್ ಇದೆಲ್ಲ ನಾವು ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಶುಗರ್ ಫ್ಯಾಕ್ಟ್ರಿಯನ್ನು ಅಡ್ಮಿನಿಸ್ಟ್ರೇಟ್ ಮಾಡುವವರು ಮತ್ತು ಟೆಕ್ನಿಕಲ್ ಟೀಮ್, ಇಂಜಿನಿಯರ್ಸ್ ಇವರೆಲ್ಲ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸೇಫ್ಟಿ ಪ್ರಿಕಾಷನ್ಸನ್ನು ಕೊಟ್ಟಿರಬೇಕು ಅಂತ ಹೇಳಿ ಯಾರ್ಯಾರೆಲ್ಲ ಕೊಟ್ಟಿಲ್ಲ. ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಹೆಡ್ ಸುಬ್ಬರತ್ನ ಮಂದ್ರ ಒಬ್ಬರ ಹೆಸರು, ಮತ್ತು ಪ್ರವೀಣ್ ಕುಮಾರ್ ಜನರಲ್ ಮ್ಯಾನೇಜರ್ ಇಂಜಿನಿಯರಿಂಗ್ ಹೆಡ್, ಮತ್ತು ವಿನೋದ್ ಕುಮಾರ್ ಜನರಲ್ ಮ್ಯಾನೇಜರ್ ಪ್ರಾಸೆಸಿಂಗ್. ಸೊ ಇಂಥ 3 ಜನ ಮೇಲ್ಗಡೆ ಈಗ ದೂರು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕರಿಸಿ FIR ಕೂಡ ಮಾಡಲಾಗಿದೆ. ಈ ಒಂದು ಅಪಘಾತದಲ್ಲಿ ಈಗ ನಾವು ಕೂಡ ತಕ್ಷಣ ಒಂದು ಜೀವನ ಉಳಿಸುವುದಕ್ಕೆ ಪೊಲೀಸ್ ಇಲಾಖೆಯಿಂದ ಗ್ರೀನ್ ಕಾರಿಡಾರ್ ಮಾಡಿ, ಪೊಲೀಸ್ ಎಸ್ಕಾರ್ಟ್ ಮಾಡಿ ಬಾಡಿಯನ್ನು KLE ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಪ್ರಯತ್ನ ಮಾಡಿದ್ದೀವಿ. ಆದರೆ ಕೂಡ ಈಗ 7 ಜನ ಮೃತಪಟ್ಟಿರ್ತಾರೆ. ಯಾರು ಮುಂದುವರೆದು ಸೊ ಇದರಲ್ಲಿ ಪರಿಹಾರ ಬಗ್ಗೆ ಇನ್ಶೂರೆನ್ಸ್ ಇರುತ್ತದೆ ಮತ್ತು ಪರಿಹಾರ ಅದು ಫ್ಯಾಕ್ಟ್ರಿಯಲ್ಲಿ ನೆಗೋಷಿಯೇಟ್ ಮಾಡಿ ಏನು ಕೊಡ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ಈಗ ಇದಕ್ಕೆ ಜವಾಬ್ದಾರಿ ಒಂದು ಟೀಮ್ ಇರ್ತದೆ. ಅಂದರೆ ಯಾರ್ಯಾರು ಜವಾಬ್ದಾರಿ ಅಂದರೆ, ಪ್ರೈಮ ಫೇಸಿ ನಮಗೆ ಇಮಿಡಿಯೇಟ್ಲಿ ಯಾರು ತಕ್ಷಣ ಕ್ರಮ ಕೈಗೊಳ್ಳಬೇಕಂದ್ರೆ, ಒಂದು ಕೆಲಸ ಮಾಡಬೇಕಾಗಿರುವ ಸಂದರ್ಭದಲ್ಲಿ ಟೆಕ್ನಿಕಲ್ ಟೀಮ್ದು ಇಮಿಡಿಯೇಟ್ ರೆಸ್ಪಾನ್ಸಿಬಿಲಿಟಿ, ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಇನ್ನೊಂದು ಬರ್ತದೆ. ಸೊ ಅವ್ರದ್ದು SOP, ಇಂತಹ ಒಂದು ಘಟನೆ ಆಗುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರು ಏನೇನು ಪ್ರಿಕಾಷನ್ಸ್ ತೊಗೊಂಡಿರ್ತಾರೆ, ಸೊ ಅವ್ರು ಏನೇನು SOP ಇರ್ತದೆ, ಅವ್ರ SOPಯಲ್ಲಿ ಯಾವುದು ಬೇಜವಾಬ್ದಾರಿತನ ಮತ್ತು ಯಾವುದೇ ಪ್ರಿಕಾಷನ್ಸ್, ಬೇಸಿಕ್ ಪ್ರಿಕಾಷನ್ಸ್ ಅಲ್ಲಿ ಅವರದ್ದು SOPಯಲ್ಲಿ ಯಾವುದು ಇಲ್ಲಂದ್ರ ಸಂದರ್ಭದಲ್ಲಿ, ತನಿಖೆಯಲ್ಲಿ ಕಂಡುಬರುವ ಸಂದರ್ಭದಲ್ಲಿ ಉಳಿದವರ ಮೇಲೆ ಕೂಡ ನಾವು ಕಾನೂನು ರೀತಿಯಲ್ಲಿ ಕೈಗೊಳ್ತೀವಿ. ಸೊ ಯಾವಾಗ ಆಗಿದೆ ಅಂದ್ರೆ ಆ ಘಟನೆ ಬಗ್ಗೆ ಈಗ ನಾನು ಈಗ ಸೊ ಇದರಲ್ಲಿ 2 ವಿಚಾರ. ಒಂದು ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಮತ್ತು ಇಮಿಡಿಯೇಟ್ ರೆಸ್ಪಾನ್ಸಿಬಿಲಿಟಿ. ಈಗ ನಾವು ಈ ಆಫೀಸಲ್ಲಿ ಇರ್ತೀವಿ ಅಂದರೆ ಇಲ್ಲಿಂದ ಸ್ಟೇಷನಲ್ಲಿ ಒಂದು
ತಪ್ಪು ನಡೀತದಂದ್ರೆ ಅಲ್ಟಿಮೇಟ್ಲಿ ಇಮಿಡಿಯೇಟ್ಲಿ ಸಬ್ ಇನ್ಸ್ಪೆಕ್ಟರ್ ವಿಲ್ ಬಿ ರೆಸ್ಪಾನ್ಸಿಬಲ್. ಒಂದು ವೇಳೆ DSPಗೆ ಅದು ಗಮನಕ್ಕೆ ಇದ್ದು ಕ್ರಮ ಕೈಗೊಂಡಿಲ್ಲ ಅಂದ್ರೆ DSP ಇದು ತಪ್ಪಿರುತ್ತದೆ. SP ಗಮನದಲ್ಲಿ ಇತ್ತು ಮಾಡಿಲ್ಲ ಅಂದ್ರೆ SP ಇದು ಅಲ್ಟಿಮೇಟ್ಲಿ ನೆಗ್ಲಿಜೆನ್ಸ್ ಬರ್ತದೆ. ಸೊ ಯಾರ್ದು ನೆಗ್ಲಿಜೆನ್ಸ್ ಬರುತ್ತೆ ಅಂದ್ರೆ ಮುಂದೆ ನಾವು ಸೇರಿಸ್ತೀವಿ. ಈಗ ಅವರು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋರನ್ನು ಸೇರಿಸಿದೀವಿ. ಸೇಫ್ಟಿ ಮ್ಯಾನೇಜ್ಮೆಂಟ್ ತಗೊಳ್ಳೋದು ಕಾರ್ಖಾನೆ ಮಾಲೀಕರ ಜವಾಬ್ದಾರಿ. ಈಗ ಅವ್ರು ಸೇಫ್ಟಿ ತಗೊಂಡಿಲ್ಲ ಅಂದ್ರೆ ಕಾರ್ಖಾನೆ ಮಾಲೀಕರೇ ಜವಾಬ್ದಾರಿ ಆಗ್ತಾರೆ. ಅವ್ರ ಜೊತೆಗೆ ಆ ಇನ್ಸಿಡೆಂಟ್ ಆಗುವಾಗ ಅವ್ರು ಇರದೇ ಇದ್ರು ಕೂಡ ರೆಸ್ಪಾನ್ಸಿಬಿಲಿಟಿ ಓನರ್. ಅದೇ ನಾನು ಹೇಳ್ತಾ ಇದ್ದೀನಿ. ಈಗ ಒಂದು ಫ್ಯಾಕ್ಟರಿ ನಡೆಸುವ ಸಂದರ್ಭದಲ್ಲಿ ಅವರು ಬೇಸಿಕ್ ಪ್ರಿಕಾಷನ್ಸ್, ಒಂದು ಎಂಪ್ಲಾಯಿಗೆ ಏನೇನು ಬೇಸಿಕ್ ಪ್ರಿಕಾಷನ್ಸ್ ಸೇಫ್ಟಿ ಮಾಡಿಸಿಕೊಡಬೇಕೋ ಅದೆಲ್ಲ ಮಾಡಿಸಿಕೊಡಬೇಕಾಗಿರೋದು ಅಲ್ಟಿಮೇಟ್ಲಿ ಇಟ್ ವಿಲ್ ಲೈ ವಿತ್ ದ ಓನರ್ಸ್ ಮತ್ತು ಡೈರೆಕ್ಟರ್ಸ್ ಅಲ್ಲಿ ಇರ್ತದೆ. ಬಟ್ ಅದರಲ್ಲಿ ಈಗ ಇಮಿಡಿಯೇಟ್ಲಿ ಅವರು ಸೇಫ್ಟಿಗೆ ಅವರು ಇಂಜಿನಿಯರ್ ಇದ್ದಾರಾ ಇಲ್ವಾ ಅಂದ್ರೆ ನಮಗೆ ಗೊತ್ತಿರಲ್ಲ. ವಿಚಾರಣೆಯಲ್ಲಿ ನಮಗದು ಗೊತ್ತಾಗುತ್ತದೆ. ಒಂದು ವೇಳೆ ಅದು ನೇಮಿಸಿಲ್ಲ, ಯಾರು ಅದಕ್ಕೆ ಜವಾಬ್ದಾರಿ ಇಲ್ಲಂದ್ರ ಸಂದರ್ಭದಲ್ಲಿ ನೆಗ್ಲಿಜೆನ್ಸ್ ಮೇಲೆ ಇರುವವರೆಗೂ ಬರ್ತದೆ. ಸರ್ಕಾರ ಜವಾಬ್ದಾರಿ ಅಂದ್ರೆ ಅವರು ಪರಿಹಾರ ಕೊಡಿಸುವುದು, ಅಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಚಿಕಿತ್ಸೆ ಕೊಡೋದು ಸರ್ಕಾರ ಜವಾಬ್ದಾರಿ ಸರ್. ಹಂಗಾಗಿ ಕಾರ್ಖಾನೆ ಮಾಲೀಕರಿಗೆ ಹೇಳ್ತಾರೆ, ಕಾರ್ಖಾನೆ ಮಾಲೀಕರು ಯಾರು ಅನ್ನೋದು 8 ಜನ ಇದ್ದಾರೆ, ಯಾರು ಅನ್ನೋದು ಮಾಹಿತಿ ಇದೆ. ಸೊ ಫ್ಯಾಕ್ಟ್ರಿ ಮಾಲೀಕರ ಬಗ್ಗೆ ಇನ್ನೂ ವಿಚಾರಣೆ ನಡೆಸಿಲ್ಲ. ಇನಾಮದಾರ್ ಅಂದ್ರೆ ಅವರು ಫ್ಯಾಕ್ಟ್ರಿ ಹೆಸರಲ್ಲಿ ಗೊತ್ತಾಗಿದ್ದು. ಬಟ್ ಮುಂದಿನ ತನಿಖೆಯಲ್ಲಿ ನಾವು ಕಂಪ್ಲೀಟ್ ಆಗಿ ಯಾರ್ಯಾರು ಇದರಲ್ಲಿ ಅಫಿಷಿಯಲಿ ಯಾರ್ಯಾರು ಇರ್ತಾರೆ ಇದ್ರ ಬಗ್ಗೆ ಎಲ್ಲ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ಸೊ ಇದು ಬರೀ ಯಾವುದು ಇನ್ನೂ ಅರೆಸ್ಟ್ ಆಗಿಲ್ಲ. ಸೊ ಇದರಲ್ಲಿ ಸೆಕ್ಷನ್ಸ್ ಕೂಡ ನಾವು ಈಗ ಬ್ರೀಫ್ ಮಾಡಬೇಕಾಗುತ್ತದೆ. ಇಲ್ಲ, ಕಾಗ್ನಿಸಬಲ್ ಅಫೆನ್ಸ್, ಒಂದು ನಿಮಿಷ, ಕಾಗ್ನಿಸಬಲ್ ಅಫೆನ್ಸ್ಗೆ ನಾವು FIR ಮಾಡಕ್ಕೆ ಬರ್ತದೆ. ಅದಕ್ಕೆ 125 ಅಲ್ಲಿ ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಆಕ್ಟ್, ಎಂಡೇಂಜರಿಂಗ್ ಪರ್ಸನಲ್ ಸೇಫ್ಟಿ, ಈ ಸೆಕ್ಷನ್ ಅಲ್ಲಿ ಒಂದು ಮಾಡಿದೀವಿ. 289 ನೆಗ್ಲಿಜೆಂಟ್ ಕಂಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಮೆಷಿನರಿ ಕಂಡಕ್ಟ್ ಮಾಡುವಾಗ ನೆಗ್ಲಿಜೆಂಟ್ ಆಗಿ ಆಗುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅದಕ್ಕೆ ಒಂದು 106 ಕಾಸಿಂಗ್ ಡೆತ್ ಬೈ ನೆಗ್ಲಿಜೆನ್ಸ್. ಸೊ ಈ 3 ಸೆಕ್ಷನ್ ಅಡಿಯಲ್ಲಿ ನಾವು ಮಾಡಿದೀವಿ. ಇನ್ನು ಯಾವುದು ಮುಂದುವರೆದು ಬೇರೆ ಯಾವುದು ಬೇಜವಾಬ್ದಾರಿತನ ಯಾವುದು ಇರೋ ಸಂದರ್ಭಗಳಲ್ಲಿ ಇನ್ನು ಫ್ಯಾಕ್ಟ್ರಿ ಆಕ್ಟ್ ಅಲ್ಲಿ ಯಾವುದು ನೆಗ್ಲಿಜೆನ್ಸ್ ಇದೆ ಅಂದ್ರೆ ಸಂಬಂಧಪಟ್ಟ ಇಲಾಖೆಯಲ್ಲೂ ಕೂಡ ಬಂದು ತನಿಖೆ ನಡೆಸ್ತಾರೆ. ಕಾಂಪನ್ಸೇಷನ್ ಬಗ್ಗೆ ಬೇರೆ ಬೇರೆ ಕಾಂಪನ್ಸೇಷನ್ ಯಾವ ರೀತಿಯಲ್ಲಿ ಕಾಂಪನ್ಸೇಷನ್ಗೆ ಬೇರೆ ಬೇರೆ ಪ್ರೊವಿಷನ್ಸ್ ಇರುತ್ತದೆ. ಇನ್ಶೂರೆನ್ಸ್ ಇರಲಿ, ಅವರ ರೆಗ್ಯುಲರ್ ಇನ್ಶೂರೆನ್ಸ್ ಇರಲಿ, ಇಂತಾಗ ಅವರ ಕಂಪನಿಯಲ್ಲಿ ಏನು ಪಾಲಿಸಿ ಫಾಲೋ ಮಾಡಿದಾರೆ ಮತ್ತು ಗೌರ್ಮೆಂಟ್ಲಿಂದ ನಾರ್ಮ್ಸ್ ಪ್ರಕಾರ ಅವರು ಫಾಲೋ ಮಾಡಿಲ್ಲ ಅಂದ್ರೆ ಅವ್ರ ಕೈಯಲ್ಲಿಂದ ಕೊಡಬೇಕಾಗ್ತದೆ ಕಾಂಪನ್ಸೇಷನ್. ಈಗ ನಿನ್ನೆ ತಮಗೆಲ್ಲರಿಗೂ ಗೊತ್ತಿರಲಿ, ನಿನ್ನೆ ಎಲ್ಲರಿಗೂ ಗೊತ್ತಿದೆ 3 ಜನ ನಿನ್ನೆ ಡೆತ್ ಆಗಿದ್ದಾರೆ. ಅದಕ್ಕೆ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ಹ್ಯಾಂಡ್ ಓವರ್ ಮಾಡಿ ಪಂಚನಾಮ ಮಾಡಬೇಕಾಯಿತು. 3-4 ಟೀಮಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಒಂದು 4 ಜನ ಡೆತ್ ಆಗಿದ್ದಾರೆ. ಸೊ ನಾವು ತಕ್ಷಣ ಒಂದು ಶವಕ್ಕೆ ಬೆಲೆ ಕೊಡಬೇಕು. ಅದನ್ನು ಕಳಿಸಿ ಅಲ್ಲಿ ಒಂದು ಡೆತ್ ಆಗಿರೋದು ಒಂದು ಅನಾಮತ ಆಗಿದೆ, ಅದು ಗೌರವದಿಂದ ಬಾಡಿಗೆ ಅಟ್ಲೀಸ್ಟ್ ನಾವು ಬೆಲೆ ಕೊಡಬೇಕು. ನಾವು ಈಗ ತನಿಖೆಯಲ್ಲಿ ಅವರು ಮಾಡುವ ಸಂದರ್ಭದಲ್ಲಿ ಇದು ಡಿಲೇ ಆಗಬಾರದು. ಇಲ್ಲಿ ಬಂದಿರೋರು ನೊಂದವರು ಆಲ್ರೆಡಿ ನೊಂದಿದ್ದಾರೆ, ಇದು ಡಿಲೇ ಆಗಬಾರ್ದು ಅಂದ್ರೆ ಇದರಲ್ಲಿ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಮುಂದಿನ ತನಿಖೆ ಇಮಿಡಿಯೇಟ್ಲಿ ತಕ್ಷಣ ನಾವು ಮಾಡ್ತೀವಿ. ಇಲ್ಲ, ಅವರ ಈಗ ಒಂದು ನಿಮಿಷ ಗೊತ್ತಿಲ್ಲ ಅಂದ್ರೆ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಹೊಸ ಆಫೀಸರ್ ಇಲ್ಲಿ ನಾವು ಈ ಜಿಲ್ಲೆಗೆ ಒಂದು ಇನ್ಚಾರ್ಜ್ ಆಗಿರೋ ಸಂದರ್ಭದಲ್ಲಿ ಒಂದು ತಪ್ಪು ಮಾಹಿತಿ ಕೊಡ್ತಂದ್ರೂ ಕೂಡ ಅದು ಸರಿ ಇರಲ್ಲ. ಯಾವುದೋ ಒಂದು ನಮ್ಮ ಇನ್ಸ್ಪೆಕ್ಟರ್ ಅವ್ರು ಇರಬಹುದು ಇವರು ಇರಬಹುದು ಅಂದ್ರೆ ಮಾಹಿತಿ ಕೊಡುವುದು ನಾನು ಮಾತಾಡೋಕ್ಕಾಗಲ್ಲ. ಅಫಿಷಿಯಲಿ ಹ್ಯಾವ್ ಟು ಗೆಟ್ ದ ಡಾಕ್ಯುಮೆಂಟ್ಸ್. ಇಲ್ಲಾಂದ್ರೆ ನಾನು ಮಾತಾಡೋದು ಯು ಟೇಕ್ ಇಟ್ ಆನ್ ಪೇಪರ್. ಸರ್, ರೆಪ್ರೆಸೆಂಟೇಟಿವ್ ಆಫ್ ದ ಗೌರ್ಮೆಂಟ್ ನಾನು ಮಾತಾಡ್ತಾ ಇದ್ದೀನಿ. ಸೊ ನನಗೆ ಗೊತ್ತಿರ್ತದೆ ಇವರು ಇರ್ತಾರೆ ಅಂದ್ರೆ ಗೊತ್ತಿದೆ, ಅದೆಲ್ಲ ನಾವು ಮಾತಾಡೋಕ್ಕಾಗಲ್ಲ. ಅಫಿಷಿಯಲಿ ಬಂದಾದ್ಮೇಲೆ ಈಗ ಉದಾಹರಣೆಗೆ ಡಾಕ್ಯುಮೆಂಟ್ ರಿಸೀವ್ ಮಾಡಿ ಆದ್ಮೇಲೆ ಅವರ ಇನ್ಸ್ಪೆಕ್ಷನ್ ಮಾಡಿದಾರಾ ಮಾಡಿಲ್ವಾ ಅಂದ್ರೆ ಅದಾದ್ಮೇಲೆ ಕನ್ಫರ್ಮ್ ಮಾಡ್ತೀವಿ. ಓವರಲ್ಲಿ ಯಾರು ಬಂದು ಇನ್ಸ್ಪೆಕ್ಷನ್ ಆಗಿಲ್ಲ ಅಂದ್ರೆ ಇಲ್ವಾಗ ಅದನ್ನ ನಾನು ಇಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಹೇಳಕ್ಕಾಗಲ್ಲ. ಎಲ್ಲ ಇದರಲ್ಲಿ ಇದೆ. ಸೊ ನಮಗೆ ಇಮಿಡಿಯೇಟ್ ಮಾಹಿತಿ ಅಫಿಷಿಯಲಿ ವಿ ಹ್ಯಾವ್ ಟು ಕಲೆಕ್ಟ್ ದ ಡಾಕ್ಯುಮೆಂಟ್ಸ್ ಆನ್ ಪೇಪರ್ ಯಾವ್ದು ಇರ್ತದೆ ಅಂದ್ರೆ ನಾವು ಕಲೆಕ್ಟ್ ಮಾಡಬೇಕು.
ಸರಿ ಈಗ ಇಲ್ಲ, ಇದು ಮಾಡ್ತೀವಿ, 100% ನಾವು ಮಾಡ್ತೀವಿ. ನಾವು ಮಾಲೀಕರ ಹೆಸರು ಯಾಕೆ ಕೇಳ್ತಾ ಇದ್ದೀವಿ ಅಂದ್ರೆ 7 ಜನ ಅಲ್ಲಿ ಸಾಯೋ ಸ್ಥಿತಿಯಲ್ಲಿ ಇದ್ರು ನರಳ್ತಾ ಇದ್ರು, ಯಾರೊಬ್ರು ಮಾಲೀಕರು ಬರ್ಲಿಲ್ಲ. ಮಾಲೀಕರು ಇದ್ದವ್ರು ಯಾರು ಇಂಥವ್ರೆ ಮಾಲೀಕರು ಇದ್ರು ಬರ್ಲಿಲ್ಲ ಅನ್ನುವಂತ ಜನರಿಗೆ ಮೆಸೇಜ್ ಹೋಗಲಿ ಅನ್ನೋ ಸಲುವಾಗಿ ಕೇಳ್ತಾ ಇದ್ದೀವಿ. ನಮ್ಗೇನು ಇಲ್ಲ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಉದ್ದೇಶ ಒಳ್ಳೆಯದಿದೆ. ಸೊ ನೀವು ಹೇಳೋ ಪ್ರಶ್ನೆ ಸರಿ ಇದೆ. ಒಂದು ಅನಾಹುತ ಆಗುವ ಸಂದರ್ಭದಲ್ಲಿ ತಕ್ಷಣ ನಾನು ಕೂಡ ಊಟ ಮಾಡಿಕೊಂಡಿರೋ ಸಂದರ್ಭದಲ್ಲಿ 1:15ಕ್ಕೆ ನಾವು 1:45ಕ್ಕೆ ಊಟ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಕಾಲ್ ಬಂದಾದ್ಮೇಲೆ ತಕ್ಷಣ ನಾವು ಬಂದಿದ್ದೀವಿ. ಇಮಿಡಿಯೇಟ್ಲಿ ಐ ಥಿಂಕ್ ಎಲ್ಲರೂ ಬರೋದಕ್ಕೂ ಮುಂಚೆ ನಾನು ಸ್ಥಳಕ್ಕೆ ಬಂದೆ. ಸುವರ್ಣಸೌಧದಲ್ಲಿ ಇದೆ, ಅಲ್ಲಿಂದ ತಕ್ಷಣ ನಾನು ಇಲ್ಲಿ ಬಂದೆ. ಸೊ ವಿ ಹ್ಯಾವ್ ಟು ವ್ಯಾಲ್ಯೂ ದ ಲೈಫ್ಸ್. ಜನರಿಗೆ ಇಲ್ಲ ನಮ್ಮ ಬಗ್ಗೆ ಅಂದ್ರಲ್ಲ, ಎಲ್ಲರೂ ಮಾಡಬೇಕು. ಸೊ ಯು ಹ್ಯಾವ್ ಟು ಕ್ರಿಟಿಸೈಸ್. ಅದರಲ್ಲಿ ಏನೋ ನಾವು ತಪ್ಪಂದ್ರೆ ಹೇಳ್ತಾ ಇಲ್ಲ, ಅದು ನಿಮ್ಮ ಜವಾಬ್ದಾರಿ ಇರ್ತದೆ. ಬಟ್ ಪ್ರೊಫೆಷನಲ್ ಇನ್ವೆಸ್ಟಿಗೇಷನ್ ನಮ್ಮ ಜವಾಬ್ದಾರಿ, ನಾವು ಪ್ರೊಫೆಷನಲ್ ಆಗಿ ಮಾಡಬೇಕು. ಇನ್ಫಾರ್ಮೇಶನ್ ಬಂದ್ರೆ ಸ್ವಲ್ಪ ಪರಿಶೀಲನೆ ಮಾಡಿ ಮಾಲೀಕರು ಯಾರು ಅನ್ನುವಂಥದ್ದು. ಹೆಸರು ಇಮಾನ್ದಾರ್ ಶುಗರ್ಸ್ ಅಂತಿದೆ, ಪಾರ್ಟ್ನರ್ಸ್ ಬೇರೆ ಇದ್ದಾರೆ ಅಂತ ಮಾಹಿತಿ ಇದೆ. ಅಧಿಕೃತವಾಗಿ ಯಾರು ಅನ್ನುವಂಥದ್ದು ಅಧಿಕೃತವಾಗಿ ದಾಖಲಾತಿಗೆಲ್ಲ ಸಿಕ್ಕಿ ಆದ್ಮೇಲೆ ನಾವು ಶೇರ್ ಮಾಡ್ತೀವಿ. ಸರ್ ಈಗ ಅದರ ಸಂಬಂಧಿಕರು ಏನಿದ್ದಾರೆ ಸರ್, ಅವರೆಲ್ಲ ಬಂದು ಈ ಕಾರ್ಖಾನೆ ಮಾಲೀಕರು ಸ್ಥಳಕ್ಕೆ ಬಂದು ಪರಿಹಾರ ಘೋಷಣೆ ಮಾಡಬೇಕು. ಅಲ್ಲಿವರೆಗೂ ನಾವು ಶವ ಮುಟ್ಟಲ್ಲ ಅಂತೇಳಿ ಕೆಲ ಮೃತ ಕಾರ್ಮಿಕರ ಸಂಬಂಧಿಕರು ಪಟ್ಟು ಹಿಡಿದಿದ್ದಾರೆ. ಅವ್ರು ಯಾವ ರೀತಿ ಮನವೊಲಿಸ್ತೀರಿ, ಅಲ್ಲಿ ಮಾಲೀಕರನ್ನೇನಾದ್ರೂ ಕರೆತರುವಂತ ಪ್ರಯತ್ನ ಮಾಡ್ತೀರಾ? ಸೊ ಪ್ರೊಫೆಷನಲಿ ಇನ್ವೆಸ್ಟಿಗೇಷನ್ ಬಗ್ಗೆ ದಯವಿಟ್ಟು ಪ್ರಶ್ನೆ ಮಾಡಿ. ಇದೆಲ್ಲ ಇನ್ವೆಸ್ಟಿಗೇಷನ್ ಪಾರ್ಟಲ್ಲಿ ಬರಲ್ಲ, ಬಟ್ ನಾವು ಮಾತಾಡ್ತೀವಿ. ನಾವು ಅವ್ರಿಗಾಗಿ ನಾವು ಇದ್ದೀವಿ. ನಾನು ತಕ್ಷಣ ಈ ಘಟನೆ ಆದ ತಕ್ಷಣ ನಾನು ಬಂದಿರೋದಕ್ಕೆ ಉದ್ದೇಶ ಸಿಂಪಲ್. ಯಾರೋ ಒಬ್ಬರ ನಾವು ಬದುಕಕ್ಕಾಗತ್ತಂದ್ರೆ, ನಮ್ಮಲ್ಲಿಂದ ಒಬ್ಬರಿಗೆ ಬದುಕಕ್ಕಾಗುತ್ತಾ, ನಮ್ಮಲ್ಲಿಂದ ಒಂದು ಎಸ್ಕಾರ್ಟ್ ಕೊಟ್ಟು ಬೇಗ ಹಾಸ್ಪಿಟಲ್ಗೆ ಬರೋದಕ್ಕೆ ಕರ್ಕೊಂಡು ಬಂದು ಯಾರೋ ಒಬ್ಬರು ಉಳಿಸೋದಕ್ಕಾಗುತ್ತಂದ್ರೆ ನಾವು ಪ್ರಯತ್ನ ಮಾಡಿದೀವಿ. ಇದು ನಮ್ಮ ಜವಾಬ್ದಾರಿ. ತಕ್ಷಣ ನಾನು ಅಡಿಷನಲ್ SP ಅವ್ರ ಕೇಳಿದೆ. ಅದ್ರ ಬಗ್ಗೆ ಇಲ್ಲ, ನಾವು ತಗೊಳ್ತೀವಿ. ಸೊ ನನಗೂ ಗೊತ್ತಿದೆ. ಸೊ ಮಾಹಿತಿ ಇದೆ, ನಾವು ಮಾತಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಅವ್ರಿಗೆ ನ್ಯಾಯ ಸಿಗಬೇಕು, ಕಾನೂನು ರೀತಿಯಲ್ಲಿ ನ್ಯಾಯ ಸಿಗಬೇಕು, ಒಂದು ಮಾನವೀಯತೆಯ ರೀತಿಯಲ್ಲಿ ನ್ಯಾಯ ಸಿಗಬೇಕು. ನಾವು ಮಾತಾಡ್ತಾ ಇದ್ದೀವಿ. ಅಫಿಷಿಯಲಿ ನಾನು ಪ್ರತಿಯೊಂದು ಮಾಹಿತಿಯನ್ನು ನಾನು ಕೊಡೋಕ್ಕಾಗಲ್ಲ. ಸೊ ನಾವು ಕೂಡ ಮೇಲ್ಮಟ್ಟದಲ್ಲಿ ಮಾತಾಡ್ತಾ ಇದ್ದೀವಿ. ಇದರಲ್ಲಿ ನ್ಯಾಯ ಸಿಗಬೇಕಂದ್ರೆ ಮಾತಾಡ್ತಾ ಇದ್ದೀವಿ. ಸೊ ಇನ್ವೆಸ್ಟಿಗೇಷನ್ನು ಕಾನೂನು ರೀತಿಯಲ್ಲಿ ಮಾಡ್ತೀವಿ. ಜೊತೆಗೆ ಮಾನವೀಯತೆಯ ರೀತಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಮತ್ತು ಗೌರ್ಮೆಂಟ್ ಕಡೆಯಿಂದ ಏನೇನು ಮಾತಾಡಬೇಕು ನಾವು DC ಅವ್ರಿಗೆ ಮಾತಾಡಿ, ಉಳಿದ ಇಲಾಖೆಗಳ ಕಡೆ ಮಾತಾಡಿ ಅವ್ರಿಗೆ ಏನು ಮಾಡೋಕ್ಕಾಗುತ್ತದೋ ಅದು ಕೂಡ ನಾವು ಮಾಡ್ತೀವಿ. ನಾವು ಈಗ ಯಾರು ತೀರ್ಕೊಂಡಿದಾರೋ ಅವ್ರ ಪಕ್ಕ ನಾವು ನಿಂತ್ಕೊಂಡಿದ್ದೀವಿ. ಪೊಲೀಸ್ ಇಲಾಖೆ ಅವ್ರ ಪಕ್ಕ ನಿಂತ್ಕೊಂಡಿದೆ. ಸೊ ಇದರಲ್ಲಿ ರೆಗ್ಯುಲೇಟರಿ ಪವರ್ಸ್ ನಮ್ಮ ಇಲಾಖೆಗೆ ಬರಲ್ಲ. ರೆಗ್ಯುಲೇಟರಿ ಪವರ್ಸ್ ಇರುವ ಇಲಾಖೆಗೆ ತಕ್ಷಣ ನಾವು ಲೆಟರ್ ಬರೀತೀವಿ ಮತ್ತು DC ಅವ್ರಿಗೆ ಲೆಟರ್ ಬರೆದು ಈ ಮುಂದಿನ ಇದೇ ರೀತಿಯಲ್ಲಿ ಯಾವುದೇ ಒಂದು ಘಟನೆಯೂ ಆಗಬಾರದು, ಅದಕ್ಕೆ ನಾವು ಕನ್ಸರ್ನ್ ಸಂಬಂಧಪಟ್ಟ ಇಲಾಖೆಯಲ್ಲಿ ಅಲ್ಲಿ ಇನ್ಸ್ಪೆಕ್ಷನ್ ಎಲ್ಲಿ ಮಾಡಬೇಕು ಅದು ಮಾಡುವುದಕ್ಕೆ ನಾವು ಹೇಳ್ತೀವಿ. ಮುಂದೆ ಇಂತಾಗ ಆಗಬಾರದು, ಅದು ನಮ್ಮ ಉದ್ದೇಶ ಇದೆ. ನಮಗೆ ಈ ಬಗ್ಗೆ ಇದಿಲ್ಲ. ಹೋಗಿ ಇನ್ಸಿಡೆಂಟ್ ಹಾಸ್ಪಿಟಲ್ ಹೋಗಿ 0 ಟ್ರಾಫಿಕ್ ಮಾಡಿ ಪೇಷಂಟ್ ಈಗ ಆ ರೆಸ್ಪಾನ್ಸಿಬಿಲಿಟಿ ಯಾರಿದೆ ಅವರೇ ಬರ್ಲಿಲ್ಲಲ್ಲ ಅನ್ನುವಂಥದ್ದು ಜನರದ್ದು ಆಕ್ರೋಶ. ಅವ್ರು ಬರ್ಬೇಕಾಗಿತ್ತು ಅನ್ನುವಂಥದ್ದು. ಒಬ್ರು ಇಲ್ಲ. ಈಗ ಮಾಲೀಕರು ಯಾರು 8 ಜನ ಪಾರ್ಟ್ನರ್ಸ್ ಇದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗ್ಬೇಕು. ಅದ್ರ ಸಲುವಾಗಿ ನಾವು ಕೇಳ್ತಾ ಇದ್ದೀವಿ, ಆ ಮಾಲೀಕರು ಅಫಿಷಿಯಲಿ ವಿಲ್ ಕಲೆಕ್ಟ್ ದ ರೆಕಾರ್ಡ್ಸ್. ಸಿಕ್ಕಿ ಆದ್ಮೇಲೆ ನಿಮಗೆ ಶೇರ್ ಮಾಡ್ತೀವಿ. ಥ್ಯಾಂಕ್ ಯು.